ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಏನು ಯುಗಾದಿ ಹಬ್ಬದ ಆರಂಭದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ, ಮುಖ್ಯವಾಗಿ ರೈತರಿಗೆ ಒಳ್ಳೆ ಮಳೆ ಬೆಳೆ ಆಗಲಿ. ಅದೇ ರೀತಿ ಮುಂದಿನ ರೈತರಿಗೆ ಮಳೆ ಬೆಳೆ ಆಗಲಿ ಅಂದ ತಕ್ಷಣ ಮಳೆ ಬರ್ತಾಯಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿಯೂ ಜನರಿಗೆ ಒಂದು ಒಳ್ಳೆಯ ಶುಭ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಾನು ಮಗದೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ, ಏನು ನನ್ನನ್ನು ಕೋಮಲ್ ನಿರ್ದೇಶಕರನ್ನಾಗಿ ಮಾಡಿದ್ದಾರೆ ನಮ್ಮ ಜನ, ತಾಲೂಕಿನ ಜನ, ನಮ್ಮ ರೈತಾಪಿ ವರ್ಗದವರು, ನಮ್ಮ ನಾಗಣ್ಣವರು, ಏನು ನಮ್ಮ ಕೋಮಲ್ ನಿರ್ದೇಶಕರೆಲ್ಲರೂ ಒಟ್ಟಿಗೆ ಸೇರಿ, ಅಧ್ಯಕ್ಷರು ಸಹ ಸೇರಿ ನಿನ್ನೆ ನಡೆದ ಮೀಟಿಂಗಲ್ಲಿ ಅಂದರೆ ಸಭೆಯಲ್ಲಿ ನಾವು ರೈತರಿಗಾಗಿ ಯುಗಾದಿ ಹಬ್ಬದ ಗಿಫ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ₹2 ಹೆಚ್ಚಿಗೆ ಮಾಡುವಂಥ ಕೆಲಸ ಮಾಡಿದ್ದೀವಿ. ಇವತ್ತಿಂದನೇ ಅದು ಜಾರಿಯಾಗಿದೆ. ಅದೇ ರೀತಿಯಾಗಿ ಬೋನಸನ್ನು ಸಹ 70,000 ಕೊಡುವಂಥ ನಿಟ್ಟಿನಲ್ಲಿ ಇವಾಗ 75,000 ಮಾಡಿದ್ದೀವಿ. ಅದೇ ರೀತಿ ವಿಮೆ ಇದು ನಮ್ಮ ರೈತರಿಗೆ ಹಸುಗಳಿಗೆ ವಿಮೆಯನ್ನು ಮಾಡುವಂಥ ನಿಟ್ಟಿನಲ್ಲಿ 70,000 ಇದ್ದಿದ್ದು ₹80,000 ಹೆಚ್ಚಿಗೆ ಮಾಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ನಮ್ಮ ರೈತಾಪಿ ವರ್ಗಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಮ್ಮ ರೈತರ ಬಗ್ಗೆ ನಮ್ಮ ಏನು ದೇವೇಗೌಡರು ಮೊನ್ನೆ ಇಳಿ ವಯಸ್ಸಿನಲ್ಲಿ ಕಣ್ಣೀರಿಟ್ಕೊಂಡು ಮಾತಾಡುವಂಥ ಸಂದರ್ಭದಲ್ಲಿ ತಾವೆಲ್ಲರೂ ಗಮನಿಸಿರ್ತೀರ. ರೈತಾಪಿ ಜನ, ನಮ್ಮ ರಾಜ್ಯದ ಜನ ಎಲ್ಲ ಇವತ್ತಿನ ಎತ್ತಿನ ಹೊಳೆಗೆ ಯೋಜನೆಗೆ ಅನುಮೋದನೆ ಕೊಟ್ಟಿರ್ತಕ್ಕಂಥ ಎಲ್ಲ ಏನು ನಮ್ಮ ಸಂಸತ್ ಭವನದಲ್ಲಿ ಅವ್ರ ಬಗ್ಗೆ ಅವರು ಏನು ಮೊನ್ನೆ ಮಾತಾಡಿದರು, ಅದರ ಸಲುವಾಗಿ ನನ್ನ ಅನುಮೋದನೆ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ದೇವರು ವಯಸ್ಸು ಇನ್ನೂ ಸ್ವಲ್ಪ ಹೆಚ್ಚಿಗೆ ಅವ್ರಿಗೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಅವರು ಜನರ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಎಲ್ರಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಇಷ್ಟಪಡ್ತೀನಿ.